ಸಮಾಜದಲ್ಲಿ ನ್ಯಾಯಕ್ಕಾಗಿ ನಿಂತವನಿಗೆ ಸಾವು ಕಾದಿರುತ್ತಾ ದ್ವೇಷದ ಕಿಚ್ಚಿಗೆ ಬಲಿಯಾದ ಬಿಜೆಪಿ ಮುಖಂಡ ವೆಂಕಟೇಶ್ ಕುರುಬರ್ ಕೇಸ್ನಲ್ಲಿ ಈಗ ನ್ಯಾಯ ದೇವತೆ ಗರ್ಜಿಸಿದ್ದಾಳೆ. ಅಕ್ಟೋಬರ್ 8, 2025ರ ಮಧ್ಯರಾತ್ರಿ ತನ್ನ ಸ್ನೇಹಿತ ಮಾರುತಿಯ ಕೊಲೆಗೆ ಸಾಕ್ಷಿಯಾಗಿದ್ದ ಎನ್ನುವ ಒಂದೇ ಕಾರಣಕ್ಕೆ 32 ವರ್ಷದ ವೆಂಕಟೇಶ್ನನ್ನು ಕಾರಿನಲ್ಲಿ ಬೆನ್ನತ್ತಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಆ ದಿನ ಗಂಗಾವತಿಯೇ ನಡುಗಿ ಹೋಗಿತ್ತು. ಒಬ್ಬರಲ್ಲ, ಇಬ್ಬರಲ್ಲ, ಬರೋಬ್ಬರಿ 6 ಜನ ಕ್ರೂರಿ ಹಂತಕರಿಗೆ ಇಂದು ಗಂಗಾವತಿ ನ್ಯಾಯಾಲಯ ಗಲ್ಲು ಶಿಕ್ಷೆ ವಿಧಿಸಿದೆ. ರವಿ, ವಿಜಯ್, ಧನ್ರಾಜ್, ಭೀಮ್, ಸಲೀಂ ಮತ್ತು ಗಂಗಾಧರ್ ಇನ್ನು ಮುಂದೆ ಇವರ ಪಯಣ ನೇಣುಗಂಬದತ್ತ. ನ್ಯಾಯಾಧೀಶ ಸದಾನಂದ ನಾಗಪ್ಪ ನಾಯಕ್ ಅವರ ಐತಿಹಾಸಿಕ ತೀರ್ಪು ಇದು. ಬರೀ ಗಲ್ಲು ಶಿಕ್ಷೆಯಲ್ಲ, ತಲಾ 3 ಲಕ್ಷ ರೂಪಾಯಿ ದಂಡ ಕೂಡ ವಿಧಿಸಲಾಗಿದೆ. ಕ್ರಿಮಿನಲ್ ಹಿನ್ನೆಲೆ ಇರೋ ಇಂಥವರಿಗೆ ಸಮಾಜದಲ್ಲಿ ಜಾಗವಿಲ್ಲ ಅನ್ನೋದನ್ನ ಕಾನೂನು ಸಾಬೀತುಪಡಿಸಿದೆ. ಕೊಪ್ಪಳ ಎಸ್ಪಿ ರಾಮ್ ಎಲ್ ಅರಸಿದ್ದಿ ನೇತೃತ್ವದಲ್ಲಿ ಪೊಲೀಸರು ಸಲ್ಲಿಸಿದ್ದ 927 ಪುಟಗಳ ಚಾರ್ಜ್ ಶೀಟ್ ಇಂದು ಸತ್ಯಕ್ಕೆ ಜಯ ತಂದುಕೊಟ್ಟಿದೆ. ತಡವಾದ್ರೂ ನ್ಯಾಯ ಸಿಕ್ಕಿದೆ.